ಆರ್ಮಿ ಅಡ್ಮಿಟ್ ಕಾರ್ಡ್ ಅನ್ನ ಕಲರ್ ಪ್ರಿಂಟ್ ಇಟ್ಕೊಂಡ್ಬಿಡ್ರಿ. ಹಂಗ ಆಧಾರ್ ಕಾರ್ಡ್, ಪೆನ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್ ಎಲ್ಲಾ ಸ್ಪೆಲ್ಲಿಂಗ್ ಗಳು ಒಂದಿರ್ಬೇಕ. ಮತ್ತ ಚೇಂಜಸ್ ಇತ್ತ ಚೇಂಜಸ್ ಮಾಡ್ಕೊಂಡ್ಬಿಡ್ರಿ. ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಒಳಗೆ ಸ್ಪೆಲ್ಲಿಂಗ್ ಮಿಸ್ ಇತ್ತು ಅಂತಂದ್ರೆ ಚೇಂಜ್ ಮಾಡ್ಕೊಂಡ್ಬಿಡ್ರಿ. ಆಧಾರ್ ಕಾರ್ಡ್, SSLC ಮಾರ್ಕ್ಸ್ ಕಾರ್ಡ್ ಏನೈತಿ ಹಂಗ ಪಾಸ್ಬುಕ್ ಒಳಗೂ ಚೇಂಜ್ ಮಾಡ್ಕೊಂಡ್ಬಿಡ್ರಿ. ಇವಾಗ್ಲ ಹಂಗ ಎಜುಕೇಶನ್ ಸರ್ಟಿಫಿಕೇಟ್ ಬರ್ತೈತಿ. SLC ಸೆಕೆಂಡ್ PU, SLC ಸಾಕಣ ನಮಗ GD ಟೆಡ್ಮ್ಯಾನ್ ಅವರಿಗೆ. ಮುಂದೆ ಯಾಕೆ ಬೇಕಪ್ಪ ಅಂತಂದ್ರ ಟೆಕ್ನಿಕಲ್ ಆಗಿರ್ಬೋದು, ಟೇರ್ಮನ್ ಆಗಿರ್ಬೋದು, ಸ್ಟೋರ್ ಕೀಪರ್ ಆಗಿರ್ಬೋದು, ಯಾವುದೇ ತರ ಹುದ್ದೆಗಳನ್ನ ಅಪ್ಲೈ ಮಾಡೋದು ಹೆಲ್ಪ್ ಆಗತ್ತ. ಮತ್ತ ಅಣ್ಣ ಜಿಡಿಯೋದಿ ನನಗೆ ಯಾಕೆ ಹೆಲ್ಪ್ ಆಗತ್ತಪ್ಪ ನೀ ಕ್ವಶನ್ ಕೇಳಬಹುದು ನನಗೆ. ಹಂಗಲ್ತಮ್ಮ, ನಿನ್ಗ 28 ಕಟಾಪ್ ಇತ್ತು ಅನ್ಕೋಪ, ನೀ ಎಸ್ಟೆಂಟ್ ಹೊಡೆದಿ ಮತ್ತೆ ಎಸ್ಟೆಂಟ್ ಹೊಡೆದಾನ. ಅವಾಗ ನೋಡೋದನಪ್ಪ ಅಂತಂದ್ರೆ ಎಜುಕೇಶನ್ ನೋಡ್ತಾರ. ಎಜುಕೇಶನ್ ಏನ್ ಹೈಯರ್ ಮಾಡ್ಯಾನ ಅಂತೇಳಿ. ನೀ ಎಷ್ಟು ಎಜುಕೇಶನ್ ಹೈಯರ್ ನೀ ಮಾರ್ಕ್ಸ್ ಕಾರ್ಡ್ ಅವ್ರನ್ನ ಕೊಟ್ಟಿರ್ತೀವೋ ಅದ್ರ ಮೇಲೆ ನಿನ್ಗ ಸೆಲೆಕ್ಷನ್ ಮಾಡ್ತಾರ. ಅಂದ್ರೆ ನಿನ್ ಬೈ ಚಾನ್ಸ್ ನಿನ್ ಬ್ಯಾಡ್ ಲಕ್ ಇತ್ತು ಅಂದ್ರ ಆ ತರ ನಿನ್ಗೆ ಲಾಸ್ಟ್ ಸ್ಟೇಜ್ ನೀನ್ ನಿಂತ್ಕೊಂಡ್ಯಪ್ಪ ಅಂತಂದ್ರ ನಿನ್ನ ಜೀವನ ಚೇಂಜ್ ಆಗ್ಬೋದು. ಕೊಡಕ್ ನಿನ್ಗೆ ದಾಡಿ ಕೊಡ್ತಾ ಇರೋ ಅಷ್ಟ. ಹಂಗ ಸೆಕೆಂಡ್ PU ಮಾರ್ಕ್ಸ್ ಕಾರ್ಡ್ ಅನ್ನ ಸ್ಟೋರ್ ಕೀಪರ್, ಟೆಕ್ನಿಕಲ್, ಕ್ಲಾರ್ಕ್ ಇದ್ದವ್ರು ಇದ್ರ ನೀವು ಕೊಡ್ಲೇಬೇಕ. ಹೈಯರ್ ಎಜುಕೇಶನ್ ಸರ್ಟಿಫಿಕೇಟ್ ಬೇಕ. ಅದು ಯಾಕಂತಂದ್ರ ಡಿಪ್ಲೊಮಾ ಆಗಿರ್ಬೋದು, BA ಆಗಿರ್ಬೋದು, ನಿಮಗ ಮುಂದೊಂದ್ ದಿನ ಹೆಲ್ಪ್ ಆಗತ್ತ. ಮೇಜರ್ ಪೋಸ್ಟ್ ಆಗಿರ್ಬೋದು, ಹವಾಲ್ದಾರ್ ಪೋಸ್ಟ್ ಆಗಿರ್ಬೋದು, ಮುಂದ್ ನಿಮಗೆ ಪ್ಯಾರಾ ಕಮಾಂಡ್ ಆಗಿರ್ಬೋದು. ನಿಮ್ಗೆ ಅದರಿಂದ ನಿಮಗ ಎಜುಕೇಶನ್ ಅಷ್ಟು ಹೈಯರ್ ಮಾಡ್ತಿರೋ ಮುಂದ್ ನಿಮ್ಗ ಆಫರ್ ಸಿಗ್ತಾ ಇರ್ತಾವ. ನಿಮ್ಮ ಟ್ರೈನಿಂಗ್ ಸೆಂಟರ್ ದಾಗಿದ್ದ ಅಪ್ಲಿಕೇಶನ್ ಬಿಡ್ತಾ ಇರ್ತಾರ. ಆ ಕಾರಣದಿಂದ ಆವಾಗ ನಿಮಗ ಅಪ್ಲೈ ಮಾಡ್ಕೋಬಹುದು. ಯಾಕಂದ್ರೆ ಈ ಹುಡುಗ ಎಜುಕೇಶನ್ ಇಷ್ಟ ಆಗೈತಿ ಅಂತೇಳಿ ಅದಕ್ಕೆ ನಿಮ್ ಮುಂದೆ ಹೆಲ್ಪ್ ಆದ್ರೆ ಆಗ್ಬೋದು. ಕೊಡಾಕ್ ನಿಮ್ಗೆ ಏನಾಗೈತಿ ಕೊಡ್ತಾ ಇರು. 9ನೇ ಡಾಕ್ಯುಮೆಂಟ್ ರೆಸಿಡೆನ್ಸಿ ಡೊಮೇನ್ ಸರ್ಟಿಫಿಕೇಟ್ ಬೇಕೇ ಬೇಕು ಕಡ್ಡಾಯವಾಗಿ. ಕಾಸ್ಟ್ ಸರ್ಟಿಫಿಕೇಟ್ ಬೇಕೇ ಬೇಕು. ರಿಲಿಜನ್ ಹಿಂದೂನೋ ಮುಸ್ಲಿಮ್ಸೋ ಸಿಖೋನ್ ಅಂತೇಳಿ ಗೊತ್ತಾಗಬೇಕಲ್ಲ, ಅದಕ್ಕೆ ಅದು ಸರ್ಟಿಫಿಕೇಟ್ ಬೇಕೇ ಬೇಕು. ಅದನ್ನ ಕೊಟ್ಬಿಡ್ರಿ. ಅನ್ಮ್ಯಾರಿಡ್ ಮದುವೆ ಆಗಿತ್ತೋ ಇಲ್ವೋ ಅನ್ನೋದು ಗೊತ್ತಾಗಬೇಕಲ್ಲ ಅವರಿಗೂ, ಅದಕ್ಕೂ ಸರ್ಟಿಫಿಕೇಟ್ ಬೇಕೇ ಬೇಕ. ಆ ಕ್ಯಾರೆಕ್ಟರ್ ನೀ ಹೆಂಗದಿ, ಗುಂಡ ಅದೀವೋ ಏನ್ ಚಲೋ ಅದೀವೋ ಏನ್ ಸೈಲೆಂಟ್ ಅದೇನೋ ಅದನ್ನ ನಿಮ್ಮ ಗ್ರಾಮ ಪಂಚಾಯತಿ ಒಳಗ ಅಧ್ಯಕ್ಷ ಬರ್ಕೊಡ್ತಾರ. ಅದನ್ನ ತಕೊಂಡ್ಬಿಡ್ರಿ. ಸ್ಕೂಲ್ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಬರ್ತೈತಿ ಅಂದ್ರೆ ಪ್ರೈಮರಿ ಒಳಗೆ ಹೋಗಿ ನೀವು ತಕೊಂಡ್ಬರ್ಬೇಕ. ವಿಲೇಜ್ ಪ್ರಿನ್ಸಿಪಲ್ ಸರ್ಟಿಫಿಕೇಟ್ ಬರ್ತೈತಿ, ಅದು ಹೈಸ್ಕೂಲ್ ಆಗಿದ್ರೆ ನೀವು ತಕೊಂಡ್ ಬರ್ಬೇಕ. ಏನ್ ಗುಂಡಾಗರಿ ಮಾಡ್ತಿದ್ವು, ಏನ್ ರೋಡಿಜಾ ಮಾಡ್ತಿದ್ವು ಅನ್ನೋದನ್ನ ಗೊತ್ತಾಗಬೇಕಲ್ಲ, ಅದಕ್ಕೆ ಬರ್ಕೊಡ್ತಾರೆ. ನಿಂದೆಲ್ಲ 16 ಅವ್ರು ಬರ್ಕೊಡ್ತಾರ. ತಕೊಂಬೋಗ ಒಂದ್ಸಲ ಹೋಗಿ. ಪೊಲೀಸ್ ವೆರಿಫಿಕೇಶನ್ 6 ಮಂತ್ ಒಳಗ ಆಗಿರ್ಬೇಕ. ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕ. ವೈಟ್ ಪ್ಲೇನ್ ಬ್ಯಾಕ್ ಗ್ರೌಂಡ್ ಒಳಗ 20 ರಿಂದ 30 ಫೋಟೋಗಳನ್ನ ತಗೊಂಡೋಗ್ಬೇಕ. ಆರ್ಮಿ ಹೋಗ್ಬೇಕ, ಆರ್ಮಿ ಫಿಸಿಕಲ್ ಹೋಗೋ ಮೂಮೆಂಟ್ ಒಳಗಿದ್ರ 20 ರಿಂದ 30 ಫೋಟೋಗಳನ್ನ ತಗೊಂಡೋಗ್ಬಿಡ್ರಿ. ಫ್ಯಾಮಿಲಿ ಗ್ರೂಪ್ ಫೋಟೋ ಇವು ಯಾವ ಬರ್ತಪ್ಪ ಅಂದ್ರೆ ಫ್ಯಾಮಿಲಿ ಗ್ರೂಪ್ ಫೋಟೋ 6x4 ಅಂತೇಳಿ 4 ಕಾಪಿ ಬೇಕಾಗತ್ತ. ತಂದೆ ತಾಯಿ ನಿಮ್ಮದ. ಅದು ಯಾವಾಗ ಅಂದ್ರೆ ವೆರಿಫಿಕೇಶನ್ ಆದ್ಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಬಿಡ್ತಾರಲ್ಲ, ಮೆಡಿಕಲ್ ಫೈನಲ್ ಎಲ್ಲ ಕ್ಲಿಯರ್ ಆಗತ್ತಲ್ಲ, ಆ ಮೂಮೆಂಟ್ ಒಳಗ ಅದು ಬೇಕಾಗತ್ತ. ಅದು ಕೂಡ ಮಾಡ್ಕೊಂಡ್ ಇಟ್ಬಿಡ್ರಿ, ಮುಂದೆಲ್ಲ ಹೆಲ್ಪ್ ಆಗತ್ತೆ ನಿಮಗ. 100 ರೂಪಾಯಿ ಸ್ಟ್ಯಾಂಪ್ ಪೇಪರ್ ಅನ್ನ ಮಾಡ್ಕೋಬೇಕ. ಹಂಗ ನೋಟ್ರಿ ಮಾಡ್ಕೊಂಡ್ಬಿಡ್ಬೇಕ. ಮಾರ್ಕ್ಸ್ ಇನ್ಕ್ರೀಸ್ ಆಗೋದಿಲ್ಲಪ್ಪ ಅಂತಂದ್ರ NCC, CAB, ಇದ್ದವ್ರು ಇದಾರೆ ಎಕ್ಸಾಮ್ ಬರಂಗಿಲ್ಲ, ಡೈರೆಕ್ಟ್ ಸೆಲೆಕ್ಷನ್. ಹಂಗ ರಿಲೇಷನ್ ನಿಮ್ಮ ಅಣ್ಣನೋ ನಿಮ್ಮ ಅಪ್ಪನೋ ಯಾರು ಇದ್ರು ಕೂಡ ಅವು ಸರ್ಟಿಫಿಕೇಟ್ ತಗೊಂಡ್ ಹೋಗ್ರಿ, ನಿಮ್ಗೆ ಹೆಲ್ಪ್ ಆಗತ್ತ. ಹಂಗ ಪೋಸ್ಟ್ ಮ್ಯಾನ್, ನಾನು ಇಂಟರ್ನ್ಯಾಷನಲ್, ಸ್ಟೇಟ್ ಇದ್ದವ್ರು ಕೂಡ ನೀವು ನಿಮ್ಮ ಸರ್ಟಿಫಿಕೇಟ್ ತಗೊಂಡೋಗ್ರಿ, ನಿಮ್ಗೆ ಹೆಲ್ಪ್ ಆಗತ್ತ. ಆಲ್ವೇಸ್ ನಿಮ್ಮ ಡಾಕ್ಯುಮೆಂಟ್ ಅನ್ನ ಕ್ಲಿಯರ್ ಮಾಡಿದೀನಿ ತಮ್ಗಳೇ. ಈ ಚಾನಲ್ ಅನ್ನ ಶೇರ್ ಮಾಡ್ರಿ ನಿಮ್ಮ ತಂಗಿಯರಿಗೆ, ನಿಮ್ಮ ತಮ್ಮದೇವರಿಗೆ. ಎಜುಕೇಶನ್ ಆರ್ಮಿ ಬರ್ಬೇಕಂತೇಳಿ ಏನ ಆಸಕ್ತಿ ಐತಲ್ಲ ಅಂತವ್ರನ್ನ ಈ ಡಾಕ್ಯುಮೆಂಟ್ ರೆಡಿ ಮಾಡ್ಕೊಳ್ರಿ. ಮುಂದೆ ನಿಮ್ಗೆ ತೊಂದರೆ ಆಗ್ಬಾರ್ದು. ನಂಗೆ ತುಂಬಾ ಫೋನ್ಗಳು ಬಂದಾವ, ಅಣ್ಣ ನನ್ಗ ರೆಸಿಡೆಂಟ್ ಡೊಮೇನ್ಸ್ ತಗೊಳ್ತಾ ಇಲ್ಲ ಅಣ್ಣ, ನಾನು ಮಹಾರಾಷ್ಟ್ರಾಗ ಇದ್ದೀನಿ, ಕರ್ನಾಟಕ ಒಳಗೆ ಎಜುಕೇಶನ್ ಅಂದ ಆಗಿಲ್ಲ, ಮಹಾರಾಷ್ಟ್ರಾಗ ಆಗಿದ್ದಿ ಅಂತ ತುಂಬಾ ಇಶ್ಯೂಗಳು ನಮ್ಗೆ ಬಂದಿದಾವ. ಆ ಒಂದ್ ಕಾರಣಕ್ಕಿದ್ರ ಡೌಟ್ ಇವಾಗ ಕ್ಲಿಯರ್ ಮಾಡ್ಕೊಳ್ರಿ. ಏನು ಓದಾಕತ್ತೀರ ಓದ್ಕೊಳ್ರಿ. ಜೂನ್ ಒಳಗೆ ಎಕ್ಸಾಮ್ ಐತಿ. ನನ್ನ ಕಡೆಯಿಂದ ಆಲ್ ದ ಬೆಸ್ಟ್ ಹೇಳ್ತಾ, ಎಕ್ಸಾಮ್ ಒಳಗೆ ಏನ್ 4 ಡಾಕ್ಯುಮೆಂಟ್ ಅದಷ್ಟು ಮಾತ್ರ ತಗೊಂಡೋಗ್ರಿ. ಇವು ತಲೆ ಕೆಡ್ಸಕ್ ಹೋಗ್ಬೇಡ್ರಿ. ಎಕ್ಸಾಮ್ ಮುಗಿದ್ ಬಂದ್ಮೇಲೆ ಎಲ್ಲಾ ಡಾಕ್ಯುಮೆಂಟ್ ಗಳನ್ನ ರೆಫರ್ ಮಾಡ್ಕೊಂಡ್ಬಿಡ್ರಿ, ರೆಡಿ ಮಾಡ್ಕೊಂಡ್ ಇಟ್ಬಿಡ್ರಿ. ಏನಾಗಲ್ಲ, 3 ತಿಂಗಳ ಒಳಗೆ ನೀವು ರೆಡಿ ಮಾಡ್ಕೊಂಡ್ರೆ ಏನು ಪ್ರಾಬ್ಲಮ್ ಆಗಲ್ಲ. ಆ ಒಂದ್ ಕಾರಣಕ್ಕಿದ್ರೆ ರೆಸಿಡೆಂಟ್ ಡೊಮೇನ್ಸ್ ಅನ್ನ ತಕೊಂಡ್ಬಿಡ್ರಿ. ಹಂಗ ಅಮಿತ್ ಜಮ ಯೂಟ್ಯೂಬ್ ಚಾನಲ್ ಮ್ಯಾಗಿಂದ ವಿಡಿಯೋ ಬರ್ತಿರ್ತಾವ. ಮೆಡಿಕಲ್ ಆಗಿರ್ಬೋದು, ಫಿಸಿಕಲ್ ಆಗಿರ್ಬೋದು, ಯಾವುದೇ ಆರ್ಮಿ ಆಗಿರ್ಬೋದು, ಡಿಫೆನ್ಸ್ ಒಳಗಡೆ ಪ್ರತಿಯೊಂದು ಜಾಬ್ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಇರ್ತೀನಿ. ಚಿಕ್ಕದಾಗಿ ಸಪೋರ್ಟ್ ಇರ್ಲಿ. ಜೈ ಹಿಂದ್.